ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲುಗಲ್ಲು ನಿರ್ಮಾಣವಾಗಿದೆ. ಈ ಬಾರಿ ಯಾವುದೇ ವಿದೇಶಿ ಕಂಪನಿಗಳ ಸಹಾಯವಿಲ್ಲದೆ ಭಾರತದ ಖಾಸಗಿ ಡಿಫೆನ್ಸ್ ಸ್ಟಾರ್ಟ್ಅಪ್ ಮತ್ತು DRDO ಸೇರಿ ಕೇವಲ 100 ದಿನಗಳಲ್ಲಿ ಅತ್ಯಾಧುನಿಕ ಉಗ್ರಂ 7.62 x 51 mm ನ ಬ್ಯಾಟಲ್ ರೈಫಲ್ ಅನ್ನು ಅಭಿವೃದ್ಧಿಪಡಿಸಿರುವುದು ದೇಶದ ರಕ್ಷಣಾ ಸ್ವಾವಲಂಬನೆಯತ್ತ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಈ ಅತ್ಯಾಧುನಿಕ ಉಗ್ರಂ ಬ್ಯಾಟಲ್ ರೈಫಲ್ ಅನ್ನು ಹೈದರಾಬಾದ್ ಮೂಲದ ದ್ವೀಪ ಡಿಫೆನ್ಸ್ ಮತ್ತು DRDO ಅಧೀನದಲ್ಲಿರುವ ಆರ್ಮಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ARDE ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಕೇವಲ 100 ದಿನಗಳಲ್ಲೇ ವಿನ್ಯಾಸ, ಅಭಿವೃದ್ಧಿ ಮತ್ತು ಪರೀಕ್ಷೆಗಳನ್ನು ಪೂರ್ಣಗೊಳಿಸಿರುವುದು ಭಾರತೀಯ ಡಿಫೆನ್ಸ್ ಇಂಡಸ್ಟ್ರಿಗೆ ಗಮನಾರ್ಹ ಸಾಧನೆಯಾಗಿದೆ. ಈ ರೈಫಲ್ ಈಗಾಗಲೇ ಭಾರತೀಯ ಸೇನೆ ಹಾಗೂ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ MHA ನಡೆಸಿದ ಪ್ರಮುಖ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದರಿಂದಾಗಿ ಈಗ ಈ ಶಸ್ತ್ರಾಸ್ತ್ರವನ್ನು ಭಾರತದ ವಿವಿಧ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್ CAPF ಖರೀದಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಅದರಲ್ಲೂ ವಿಶೇಷವಾಗಿ CRPF, ITBP, SSB ಮತ್ತು NSG ಮುಂತಾದ ಭದ್ರತಾ ಪಡೆಗಳು ಉಗ್ರಂ ಬ್ಯಾಟಲ್ ರೈಫಲ್ ಅನ್ನು ತಮ್ಮ ಸೇವೆಗೆ ಸೇರ್ಪಡೆಗೊಳಿಸಲು ಮುಂದಾಗಿವೆ. ಇದು ಈ ರೈಫಲ್ ನ ಸಾಮರ್ಥ್ಯದ ಮೇಲಿರುವ ವಿಶ್ವಾಸವನ್ನು ತೋರಿಸುತ್ತದೆ. ಈ ರೈಫಲ್ ನಲ್ಲಿ ಬಳಸಿರುವ ಗ್ಯಾಸ್ ಆಪರೇಟೆಡ್ ರೊಟೇಟಿಂಗ್ ಬೋಲ್ಟ್ ಸಿಸ್ಟಮ್ ಅತ್ಯಂತ ವಿಶ್ವಾಸಾರ್ಹ ಹಾಗೂ ಪರಿಣಾಮಕಾರಿ ತಂತ್ರಜ್ಞಾನವಾಗಿದೆ. ಈ ವ್ಯವಸ್ಥೆಯಿಂದ ರೈಫಲ್ ನಿರಂತರವಾಗಿ, ವೇಗವಾಗಿ ಹಾಗೂ ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ. ಜೊತೆಗೆ ಇದರ ಒಟ್ಟು ತೂಕ 4 ಕಿಲೋಗ್ರಾಂಗಿಂತ ಕಡಿಮೆ ಇದ್ದು ದೀರ್ಘಕಾಲದ ಕಾರ್ಯಾಚರಣೆ ನಡೆಸುವ ಯೋಧರಿಗೆ ಇದು ಹೆಚ್ಚಿನ ಅನುಕೂಲವನ್ನು ಒದಗಿಸುತ್ತದೆ. ಉಗ್ರಂ ಬ್ಯಾಟಲ್ ರೈಫಲ್ ಸುಮಾರು 500 ಮೀಟರ್ ಎಫೆಕ್ಟಿವ್ ರೇಂಜ್ ಅನ್ನು ಹೊಂದಿದ್ದು ಮಧ್ಯಮ ದೂರದ ಗುರಿಗಳನ್ನು ಅತ್ಯಂತ ನಿಖರವಾಗಿ ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದಕ್ಕಾಗಿ ಇದರಲ್ಲಿ ಬಳಸಿರುವ 7.62 51 mm ನ ನ್ಯಾಟೋ ಕ್ಯಾಲಿಬರ್ ಗುಂಡುಗಳು ಹೆಚ್ಚು ಶಕ್ತಿ ಮತ್ತು ಉತ್ತಮ ಹೊಡೆಯುವ ಸಾಮರ್ಥ್ಯವನ್ನು ನೀಡುತ್ತದೆ. ದ್ವೀಪ ಡಿಫೆನ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಸಿಬು ಜೋಸೆಫ್ ಅವರ ಪ್ರಕಾರ ಈ ರೈಫಲ್ ಭಾರತೀಯ ಸೇನೆಗೆ ಅಗತ್ಯವಾಗಿರುವ ಜನರಲ್ ಸ್ಟಾಫ್ ಕ್ವಾಲಿಟೇಟಿವ್ ರಿಕ್ವೈರ್ಮೆಂಟ್ GSQR ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರೈಸಿವೆ. ಇದಲ್ಲದೆ ದೇಶದ ಬಿಸಿಲು, ಮಳೆ, ಚಳಿ ಹಾಗೂ ಕಠಿಣ ಪ್ರದೇಶಗಳನ್ನು ಒಳಗೊಂಡ ಎಲ್ಲಾ ಹವಾಮಾನ ಪರಿಸ್ಥಿತಿಗಳಲ್ಲಿ ನಡೆಸಿದ ಫೀಲ್ಡ್ ಎವಾಲ್ಯುವೇಷನ್ ಪರೀಕ್ಷೆಗಳಲ್ಲೂ ಅತ್ಯುತ್ತಮ ಪ್ರದರ್ಶನ ನೀಡಿದೆ. ಅಷ್ಟೇ ಅಲ್ಲದೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ಬೋರ್ಡ್ ಟ್ರಯಲ್ಸ್ ನಲ್ಲಿಯೂ ಈ ರೈಫಲ್ ಯಶಸ್ವಿಯಾಗಿ ತೇರ್ಗಡೆಯಾಗಿದೆ. ಅಂದರೆ ಸೇನೆ ಮತ್ತು ಕೇಂದ್ರ ಭದ್ರತಾ ಪಡೆಗಳು ವಿಧಿಸಿರುವ ಎಲ್ಲಾ ಪ್ರಮುಖ ಮಾನದಂಡಗಳನ್ನು ಈ ಭಾರತೀಯ ರೈಫಲ್ ಪೂರೈಸಿದೆ. ದ್ವೀಪ ಡಿಫೆನ್ಸ್ ಸಂಸ್ಥೆಗೆ 2021ರಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆಗೆ ಅಧಿಕೃತ ಪರವಾನಗಿ ದೊರೆತಿತ್ತು. ನಂತರ ತೆಲಂಗಾಣದ ಸರ್ಕಾರ ಹೈದರಾಬಾದ್ನಲ್ಲಿ 13 ಎಕರೆಗಿಂತ ಹೆಚ್ಚು ಭೂಮಿಯನ್ನು ನೀಡಿದ್ದು ಅಲ್ಲಿ ಸಂಸ್ಥೆ ಅತ್ಯಾಧುನಿಕ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿದೆ. ಇಲ್ಲಿಯವರೆಗೆ ಈ ಸಂಸ್ಥೆ 100ಕ್ಕೂ ಹೆಚ್ಚು ಸ್ವದೇಶಿ ಶಸ್ತ್ರಾಸ್ತ್ರಗಳು ಹಾಗೂ ಅವುಗಳ ವಿವಿಧ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದೆ. ಆದರೆ ಅವುಗಳಲ್ಲಿ ಉಗ್ರಂ ಬ್ಯಾಟಲ್ ರೈಫಲ್ ಸಂಸ್ಥೆಯ ಅತ್ಯಂತ ಪ್ರಮುಖ ಹಾಗೂ ಪ್ರತಿಷ್ಠಿತ ಯೋಜನೆಯಾಗಿ ಹೊರಹೊಮ್ಮಿದೆ. ಸಂಸ್ಥೆಯ ಅಭಿಪ್ರಾಯದಂತೆ ಉಗ್ರಂ ಪ್ರೋಗ್ರಾಂ ಭಾರತದ ಸಣ್ಣ ಶಸ್ತ್ರಾಸ್ತ್ರಗಳ ಕ್ಷೇತ್ರದಲ್ಲಿ ಆಮದು ಅವಲಂಬನೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಹೈದರಾಬಾದ್ ಅನ್ನು ಭಾರತದ ಪ್ರಮುಖ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಈ ಕುರಿತು ಮಾತನಾಡಿರುವ ಸಿಬು ಜೋಸೆಫ್, ಭಾರತೀಯ ಭದ್ರತಾ ಪಡೆಗಳಿಗಾಗಿ ವಿಶ್ವ ಮಟ್ಟದ ಡಿಫೆನ್ಸ್ ಪ್ರಾಡಕ್ಟ್ಗಳನ್ನು ಭಾರತದಲ್ಲೇ ಅಭಿವೃದ್ಧಿಪಡಿಸುವ ನಮ್ಮ ಬದ್ಧತೆ ಮುಂದುವರಿಯುತ್ತದೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ದ್ವೀಪ ಡಿಫೆನ್ಸ್ ಇನ್ನೂ ಅನೇಕ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಅವುಗಳಲ್ಲಿ ಅಸಾಲ್ಟ್ ರೈಫಲ್,
ಕಾರ್ಬೈನ್, ಸಬ್ ಮೆಷಿನ್ ಗನ್, ಲೈಟ್ ಮೆಷಿನ್ ಗನ್ ಹಾಗೂ ಅತ್ಯಾಧುನಿಕ ಆಂಟಿ ಡ್ರೋನ್ ಸಿಸ್ಟಮ್ಸ್ ಗಳು ಸೇರಿವೆ. ಈ ಸಂಸ್ಥೆಯು ಈಗಾಗಲೇ U-19 ಸಬ್ ಮೆಷಿನ್ ಗನ್, ಅಲ್ಟ್ರಾ ಲೈಟ್ ಮೆಷಿನ್ ಗನ್, ULMG, U-45 ಅಸಾಲ್ಟ್ ರೈಫಲ್ ಹಾಗೂ U-39 ಪ್ಲಾಟ್ಫಾರ್ಮ್ ಸೇರಿದಂತೆ ಹಲವು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಿದೆ. ಇದಲ್ಲದೆ ಉಗ್ರಂ ತಂತ್ರಜ್ಞಾನವನ್ನು ಆಧರಿಸಿದ ವೆಪನೈಸ್ಡ್ ಆಂಟಿ ಡ್ರೋನ್ ಸಿಸ್ಟಮ್ ಮೇಲೆಯೂ ಕಾರ್ಯನಿರ್ವಹಿಸುತ್ತಿದೆ. 2018ರಲ್ಲಿ ಆರಂಭವಾದ ದ್ವೀಪಾಡ್ ಡಿಫೆನ್ಸ್ ಇಂದು ಭಾರತದ ಹೊಸ ತಲೆಮಾರಿನ ಖಾಸಗಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಪ್ರಮುಖ ಸ್ಥಾನವನ್ನು ಗಳಿಸಿದೆ. ಕೇವಲ 100 ದಿನಗಳಲ್ಲಿ ಅತ್ಯಾಧುನಿಕ ಬ್ಯಾಟಲ್ ರೈಫಲ್ ಅನ್ನು ಅಭಿವೃದ್ಧಿಪಡಿಸಿರುವ ಈ ಸಾಧನೆ ಭಾರತದ ಡಿಫೆನ್ಸ್ ಟೆಕ್ನಾಲಜಿ ಇನೋವೇಷನ್ ಹಾಗೂ ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ಜಗತ್ತಿಗೆ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಮುಂದಿನ ದಿನಗಳಲ್ಲಿ ಉಗ್ರಂ ಬ್ಯಾಟಲ್ ರೈಫಲ್ ಭಾರತೀಯ ಸೇನೆ ಮತ್ತು ಕೇಂದ್ರ ಭದ್ರತಾ ಪಡೆಗಳ ಪ್ರಮುಖ ಶಸ್ತ್ರಾಸ್ತ್ರವಾಗಿ ಸೇವೆ ಸಲ್ಲಿಸುವ ನಿರೀಕ್ಷೆ ಇದೆ. ಇದು ಯಶಸ್ವಿಯಾದರೆ ಭವಿಷ್ಯದಲ್ಲಿ ಈ ಸಂಪೂರ್ಣ ಸ್ವದೇಶಿ ರೈಫಲ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಉತ್ತಮ ಬೇಡಿಕೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಹಾಗಾದರೆ ಸ್ನೇಹಿತರೆ, ಕೇವಲ 100 ದಿನಗಳಲ್ಲಿ ಅಭಿವೃದ್ಧಿಯಾದ ಭಾರತದ ಈ ಸ್ವದೇಶಿ ಉಗ್ರಂ ಬ್ಯಾಟಲ್ ರೈಫಲ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಭಾರತೀಯ ಭದ್ರತಾ ಪಡೆಗಳಿಗೆ ದೊಡ್ಡ ಬಲವಾಗಲಿದೆ ಎಂದು ನೀವು ಭಾವಿಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.